ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಚಿಕನ್ ಚಾಪ್ಸ್ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸ್ಪೈಸಿಯಾಗಿ ಇರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ನಾನು ಇಲ್ಲಿ ಮೊದಲನೇದಾಗಿ ಈರುಳ್ಳಿ ಹಾಗೂ ಟೊಮ್ಯಾಟೊ, ಅದರ ಜೊತೆಗೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಅದಾದ ನಂತರ ಶುಂಠಿನೂ ಅಷ್ಟೇ. ಅದಾದಮೇಲೆ ಚಕ್ಕೆ ಹಾಗೂ ಲವಂಗ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಹಾಗೂ ಪುದೀನ ಸೊಪ್ಪು ಆಗಿರ್ಬೋದು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ. ಹಾಗೆ ಚಿಕನ್ನ 1 kgಯಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಸೊ ಬನ್ನಿ ಈಗ ಹೇಗೆ ಮಾಡೋದು ಚಿಕನ್ ಚಾಪ್ಸ್ ನೋಡೋಣ. ಮೊದಲನೇದಾಗಿ ಒಂದು ಸಣ್ಣ ಬಾಣಲಿ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಯಿಲ್ ಕಾದಿದೆ. ಈಗ ನಾವು ಆನಿಯನ್ಸ್ ಏನು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಟೊಮ್ಯಾಟೊ ಹಾಗೆ ಬೆಳ್ಳುಳ್ಳಿ ನಾವೇನೆಲ್ಲ ಆಗಲೇ ಹಚ್ಚಿಟ್ಕೊಂಡಿದ್ವಿ ಎಲ್ಲದನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೆಣಸಿನ್ಕಾಯಿ ಆಗಿರ್ಬೋದು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಹಾಗೂ ಶುಂಠಿ, ಹಸಿ ಮೆಣಸಿನ್ಕಾಯಿ, ಪುದೀನ ಹಾಗೂ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ. ಅದು ಫ್ಲೇವರ್ ಎಲ್ಲ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಅದರ ಜೊತೆಗೆ ಈಗ ಅರಿಶಿನ 1 ಸ್ಪೂನಷ್ಟು, ಅಂದರೆ ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಕೂಡ ತುಂಬಾ ಒಳ್ಳೆಯದು ಅಲ್ವಾ, ಇಮ್ಯುನಿಟಿ ಪವರ್ನ ಹೆಚ್ಚುತ್ತೆ. ಸೊ ಹಾಗಾಗಿ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಹಸಿ ಫ್ಲೇವರ್ ಎಲ್ಲ ಹೋಗಿ ಚೆನ್ನಾಗೇ ಒಳ್ಳೆ ಫ್ಲೇವರ್ ಬರ್ತಾಯಿದೆ. ಸೊ ಹಾಗಾಗಿ ಈಗ ಇಳಿಸ್ಕೊಂಡು ಈಗ ಮಿಕ್ಸಿ ಜಾರ್ ಏನಿರುತ್ತೆ ಅದಕ್ಕೆ ಈ ಹುರ್ಕೊಂಡಿರುವಂಥ ಮಸಾಲೆಗೆ ಏನೇನು ಬೇಕಿತ್ತು ಅದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬಿಡೋಣ. ಅದ್ರ ಜೊತೆಗೆ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಧನಿಯಾ ಪುಡಿ ಆದ ನಂತರ ಸ್ವಲ್ಪ ವಾಟರ್ನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ತರಿಯಾಗಲ್ದೆ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ, ನುಣ್ಣಗೆ. ನೋಡಿ ಯಾವ ರೀತಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ ಮಸಾಲೆನೆಲ್ಲ. ನೋಡಿ, ಈ ಥರ ರುಬ್ಕೊಳ್ಬೇಕಾಗತ್ತೆ. ಅದಾದ ನಂತರ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀವಿ, ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ನ. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಆನಿಯನ್ನ ಒಂದು ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ ಈ ಥರ. ಸೊ ಅದನ್ನು ಆಯಿಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುಗೋವರೆಗೂ ಸ್ವಲ್ಪ ಈ ಥರ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುಗ್ತಾ ಇತ್ತು. ಸೊ ಹಾಗಾಗಿ ನಾನು ಚಿಕನ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಬಾಣಲಿಗೆ. ಈಗ ಚಿಕನ್ ಬಾಣಲಿಗೆ ಹಾಕಿದ ನಂತರ ಈಗ ನಾನು ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಬಿಕಾಸ್ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗಲೇ ಹಾಕೋದ್ರಿಂದ. ಸೊ ಹಾಗಾಗಿ ನಾನು ಈಗಲೇ ಸಾಲ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಬಿಡ್ತೀವಿ. ಗಾಯ್ಸ್, ಈಗ ಚಿಕನ್ನು ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ. ಈಗ ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಈ ಥರ ಹಾಕ್ಕೊಳ್ಬಿಡ್ಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಜಾರ್ನಲ್ಲಿರೋದೆಲ್ಲ ನೀಟಾಗಿ ವಾಟರೆಲ್ಲ ಹಾಕಿ ಎಲ್ಲ ತಗೊಂಡು ಈ ಥರ ಮಸಾಲೆ ಪೂರ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಮಸಾಲೆ ಹಾಕಿದ ನಂತರ ಸ್ವಲ್ಪ ಬೇಯೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು. ಅದಾದ ನಂತರ ಈ ಥರ ಚಿಕನ್ ಪೌಡರ್ ಏನಿರುತ್ತೆ, ಚಿಕನ್ ಮಸಾಲ ಪೌಡರ್, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಲಿಲ್ಲ ಅಂದರೂ ಏನು ಅವಶ್ಯಕತೆ ಇಲ್ಲ, ಬಟ್ ಇದ್ದರೆ ಹಾಕ್ಬೋದು. ಸೊ ಇತ್ತು, ಸೊ ಹಾಗಾಗಿ ನಾನು ಚಿಕನ್ ಪೌಡರ್ ಕೂಡ ಹಾಕಿದ್ದೀನಿ, ಮಸಾಲ ಪೌಡರು. ನೋಡಿ, ಆಲ್ರೆಡಿ ಗಮ್ ಅಂತ ಇದೆ ಚಿಕನ್ ಚಾಪ್ಸು, ಸೂಪರಾಗಿದೆ. ಇನ್ನು ಟೇಸ್ಟ್ ಹೇಗಿರುತ್ತೋ ನೋಡಬೇಕು. ಚಾಪ್ಸ್ ಮಾತ್ರ ತುಂಬ ಫ್ಲೇವರ್ ಹೊಡಿತೈತೆ. ನೋಡಿ ಯಾವ ರೀತಿಯಲ್ಲಿ ಪೀಸ್ಗಳೆಲ್ಲ ಕುದೀತಾ ಇದ್ದಾವೆ, ತುಂಬಾ ಚೆನ್ನಾಗಿದೆ ಅಲ್ವಾ. ನೋಡಿ, ಫೈನಲಿ ರೆಡಿ ಆಯಿತು. ಫೈನಲಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಉದುರಿಸ್ಕೊಂಬಿಡೋಣ. ವಾವ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಗಾಯ್ಸ್, ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಫೈನಲಾಗಿ ಇದಕ್ಕೆ ಕೊತ್ತಂಬರಿ ಹಾಕಿ ಇಳಿಸ್ಕೊಂಬಿಡೋಣ. ನೋಡಿ, ಈ ರೀತಿ ಆಗಿದೆ. ಆ್ಯಕ್ಚುಲಿ ನಾವು ಗ್ರೇವಿ ಥರ ಜಾಸ್ತಿ ಬೇಕಿತ್ತು, ಸೊ ಹಾಗಾಗಿ ನಾನು ವಾಟರ್ ಜಾಸ್ತಿ ಹಾಕಿದೆ. ಸೊ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ. ನಮಗಿಲ್ಲಿ ರೈಸಿಗೆ ಬೇಕಿತ್ತು, ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ವಿ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಸ್ಪೈಸಿಯಾಗಿ ಬಂದಿತ್ತು, ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ಇನ್ನೂ ಯಾರೆಲ್ಲ ಈ ಥರ ಚಿಕನ್ ಚಾಪ್ಸ್ನ ಟ್ರೈ ಮಾಡಿಲ್ಲ, ಟ್ರೈ ಮಾಡಿ ಒಂದು ಸತಿ, ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ ಈ ಥರ ಮಾಡಿದ್ದೆ ಅದಲ್ಲಿ. ಸೊ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲರಿಗೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.